ಜಸ್ಟಿಸ್ ಫಾರ್ ಸೌಜನ್ಯ. ಆದ್ರೂ ಸ್ವಲ್ಪ ಜನ ಕೇಡಿಗಳು ಇರ್ತಾರಲ್ವಾ, ಅದು ಸಿಗದೆ ಇರೋ ತರನು ಮಾಡ್ತಿದ್ದಾರೆ. ಸೌಜನ್ಯ ಅಕ್ಕಗ್ ಒಬ್ರಿಗೆ ನೀವು ನ್ಯಾಯ ಕೊಡ್ಸಕ್ ಆಗ್ತಿಲ್ಲ. ಆಲ್ ಓವರ್ ಇಂಡಿಯಾದಲ್ಲಿ ದಿನಕ್ಕೆ 86 ಜನಕ್ಕೆ ರೇಪ್ ಅಂಡ್ ಮರ್ಡರ್ ಆಗ್ತಿದೆ. ಅವ್ರಿಗೆಲ್ಲ ಯಾರು ನ್ಯಾಯ ಕೊಡಿಸ್ತಾರೆ? ದಿನಕ್ಕೆ 86 ರೇಪ್ ಅಂಡ್ ಮರ್ಡರ್ ಆಗ್ತಿದೆ ಆಲ್ ಓವರ್ ಇಂಡಿಯಾದಲ್ಲಿ. ಅಷ್ಟು ಜನಕ್ಕೆ ಯಾರು ನ್ಯಾಯ ಕೊಡಿಸ್ತಾರೆ? ಒಬ್ರಿಗೆ ಕೊಡ್ಸಕ್ ಆಗ್ತಿಲ್ಲ ಅಂತ ಅಂದ್ಮೇಲೆ ಪೊಸಿಷನ್ ಅಲ್ಲೇ ಇರ್ಲಿ ಹಂಗ ಅನ್ಬಿಟ್ಟು ಅವ್ರು ಆಡಿದ್ದೆ ಅವ್ರು ಮಾಡಿದ್ದೆ ಇದೆ, ಮತ್ತೆ ಬೇರೆ ಹೆಣ್ಮಕ್ಳೆಲ್ಲ ಎಲ್ಲಿ ಹೋಗ್ಬೇಕು? 100% ಹೇಳ್ತೀನಿ, ಇದಕ್ ನ್ಯಾಯ ಸಿಗಲ್ಲ. 100% ನ್ಯಾಯ ಅಂತೂ ಸಿಗಲ್ಲ. ಏನಕ್ಕೆ ಸಿಗುತ್ತೆ? ಇಷ್ಟು 13 ವರ್ಷದಿಂದನೇ ಸಿಗ್ತಾ ಇರೋದು, ಇವಾಗ ಎಲ್ಲಿ ಸಿಕ್ಬಿಡತ್ತೆ? ನಿಜ ಸಮೀರ್ ಅಣ್ಣನ್ ವಿರುದ್ಧವಾಗಿ ಮಾತಾಡೋರ್ಗೆ ನಾಚಿಕೆ ಆಗ್ಬೇಕು. ಯಾಕಂದ್ರೆ ಅವರು ಇದ್ರ ಪ್ರಕಾರ ಅವರು 13 ವರ್ಷದಿಂದ ನಡೀತಾ ಇರೋ ಕೇಸ್ನ ಯಾರು ಕೂಡ ಹೋಗಿ ಮುಂದೆ ಬಂದು ಮಾತಾಡೋ ಧೈರ್ಯ ಮಾಡಿಲ್ಲ. ಯಾಕೆ ಇವ್ರೊಬ್ರೇನ ಗಂಡು ಅಂತ ಬಂದ್ ಮುಂದೆ ನಿಂತ್ಕೊಂಡು ಮಾತಾಡ್ತಾರ? ಯಾರು ಈ ಇಡೀ ಭಾರತದಲ್ಲಿ, ಈ ಕರ್ನಾಟಕದಲ್ಲಿ ಯಾರು ಗಂಡಸ್ರೇ ಇಲ್ವಾ? ಹಂಗಾದ್ರೆ ಮುಂದೆ ಬಂದ್ ನಿಂತ್ಕೊಂಡು ಕೇಳೋರು ಅವ್ರೊಬ್ರೇನ ಇದ್ದಿದ್ದಂಗಾದ್ರೆ? ನಮ್ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು ಅಷ್ಟೇ. ಅಷ್ಟೇ ಹೇಳಕ್ ಇಷ್ಟಪಡ್ತಾ ಇರೋದು. ಒಂದ್ ಹುಡುಗಿಗೆ ನೀವ್ ನ್ಯಾಯ ಕೊಡ್ಸಿಲ್ಲ ಅಂತ ಅಂದ್ರೆ ಯಾವ ಸರ್ಕಾರ ಇಟ್ಕೊಂಡು ಏನ್ ಮಾಡ್ಬೇಕು? ನಮ್ ಒಳಗಡೆನೆ ಕುತ್ಕೊಂಡು ನವರಂಗಿ ಆಟಗಳು ಆಡ್ತಾರಂತಾರಲ್ಲ, ಆ ತರ ಆಯ್ತು ಈ ತರ. ಎಲ್ಲಾ ಗೊತ್ತಿದ್ರುನು ಇವ್ರು ಪೊಲೀಸ್ ಅವರು ಸಪೋರ್ಟ್ ಮಾಡ್ತಾ ಇದಾರೆ. ಏನಕ್ಕೆ ಮಾಡ್ತಾ ಇದಾರೆ? ದುಡ್ಡು. ಅನ್ಯಾಯ ಮ್ಯಾಮ್, ಅದು ನ್ಯಾಯ ಇಲ್ಲ, ಇಲ್ಲಿ ಅನ್ಯಾಯ ನಡೀತಿದೆ. ಅನ್ಯಾಯದ ಪರವಾಗಿನೇ ಇವಾಗ ಜನ ನಿಂತಿದ್ದಾರೆ. ನ್ಯಾಯ ಸಿಕ್ಕೇ ಸಿಗುತ್ತೆ ಮ್ಯಾಮ್. ನಡು ರೋಡಲ್ಲೇ ಹೊಡೆದಾಕ್ಬೇಕು ಮ್ಯಾಮ್. ಜಸ್ಟಿಸ್ ಫಾರ್ ಸೌಜನ್ಯ. ಧೈರ್ಯದಿಂದ ಮುಂದೆ ಬಂದ್ಬಿಟ್ಟು 13 ವರ್ಷದಿಂದ ನಡೀತಾ ಇರೋ ಕೇಸ್ನ ಅದನ್ನ ಮುಂದೆ ತಂದಿ ಅದನ್ನ ಅವ್ರಿಗೆ ನ್ಯಾಯ ಸಿಗೋ ತರ ಮಾಡ್ತಾ ಇದ್ದಾರೆ. ಆದ್ರೂ ಸ್ವಲ್ಪ ಜನ ಕೇಡಿಗಳು ಇರ್ತಾರಲ್ವಾ, ಅದು ಸಿಗದೆ ಇರೋ ತರನು ಮಾಡ್ತಿದ್ದಾರೆ. ಇನ್ನೊಂದೇನಂದ್ರೆ, ಸೌಜನ್ಯ ಅಕ್ಕಗ್ ಒಬ್ರಿಗೆ ನೀವು ನ್ಯಾಯ ಕೊಡ್ಸಕ್ ಆಗ್ತಿಲ್ಲ. ನ್ಯೂಸ್ ಚಾನಲ್ ಅವ್ರಾಗ್ಲಿ, ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ಯಾರೇ ಆಗ್ಲಿ, ಸೌಜನ್ಯ ಅವ್ರಿಗೆ ಮಾತ್ರ ನ್ಯಾಯ ಕೊಡ್ಸಕ್ ಆಗ್ತಿಲ್ಲ. ಆಲ್ ಓವರ್ ಇಂಡಿಯಾದಲ್ಲಿ ದಿನಕ್ಕೆ 86 ಜನಕ್ಕೆ ರೇಪ್ ಅಂಡ್ ಮರ್ಡರ್ ಆಗ್ತಿದೆ. ಅವ್ರಿಗೆಲ್ಲ ಯಾರು ನ್ಯಾಯ ಕೊಡಿಸ್ತಾರೆ? ಅದು ದಿನಕ್ಕೆ, ಒಂದ್ ವಾರಕ್ಕೂ ಬೇಡ, ತಿಂಗಳಿಗೂ ಬೇಡ, ದಿನಕ್ಕೆ 86 ರೇಪ್ ಅಂಡ್ ಮರ್ಡರ್ ಆಗ್ತಿದೆ ಆಲ್ ಓವರ್ ಇಂಡಿಯಾದಲ್ಲಿ. ಅಷ್ಟು ಜನಕ್ಕೆ ಯಾರು ನ್ಯಾಯ ಕೊಡಿಸ್ತಾರೆ? ಒಬ್ರಿಗೆ ಕೊಡ್ಸಕ್ ಆಗ್ತಿಲ್ಲ ಅಂತ ಅಂದ್ಮೇಲೆ ಅವ್ರು ದೊಡ್ಡ ಇದ್ರಲ್ಲಿದ್ದಾರೆ. ಅವ್ರು ಸ್ವಲ್ಪ ಜೋರಾಗೆ ಇರ್ಲಿ, ಪೊಸಿಷನ್ ಅಲ್ಲೇ ಇರ್ಲಿ ಹಂಗ ಅನ್ಬಿಟ್ಟು ಅವ್ರು ಆಡಿದ್ದೆ ಅವ್ರು ಮಾಡಿದ್ದೆ ಇದೆ, ಮತ್ತೆ ಬೇರೆ ಹೆಣ್ಮಕ್ಳೆಲ್ಲ ಎಲ್ಲಿ ಹೋಗ್ಬೇಕು? ಹಾ, ಇವತ್ ನಾವೂನು ಅಷ್ಟೇ, ನಾವು ಆಚೆ ಎಲ್ಲ ಹೋಗ್ತಾ ಇರ್ತೀವಿ. ಹಂಗಾರೆ ಅವ್ರಿಗಾಗಿದ್ದು ನಾಳೆ ನಮಗೂ ಆಗ್ಬೋದಲ್ವಾ? ಈಗ ಈ ಕೇಸ್ SIT ಅವ್ರಿಗೆ ಹೋಗಿದೆ ಅಲ್ವಾ, ಇವಾಗ್ಲಾದ್ರೂ ಅವರಾದ್ರೂ ಕರೆಕ್ಟ್ ಆಗಿ ತನಿಖೆ ಮಾಡಿ ನ್ಯಾಯ ಕೊಡಿಸ್ತಾರೆ. 100% ಹೇಳ್ತೀನಿ, ಇದಕ್ ನ್ಯಾಯ ಸಿಗಲ್ಲ. 100% ನ್ಯಾಯ ಅಂತೂ ಸಿಗಲ್ಲ. ಏನಕ್ಕೆ ಸಿಗುತ್ತೆ? ಇಷ್ಟು 13 ವರ್ಷದಿಂದನೇ ಸಿಗ್ತಾ ಇರೋದು, ಇವಾಗ ಎಲ್ಲಿ ಸಿಕ್ಬಿಡತ್ತೆ? ಸಿಗಲ್ಲ. ಪೊಲೀಸ್ ಅವರೇ ಇದಕ್ಕೆ ಬೆಂಬಲ ಇಲ್ಲ ಅಂತಂದ್ರೆ ಯಾವ ಕಡೆಯಿಂದ ಸಿಗುತ್ತೆ? ಅದು ಸೌಜನ್ಯ ಕೇಸ್ ಅಷ್ಟೊಂದು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಹೇಗೆ ಅಂತ. ಇನ್ನು ತುಂಬಾ ಜನ ಸತ್ತಿದ್ದಾರೆ. ಒಂಥರ ಹುಡ್ಗಿರ್ಗ್ ಭಯನೇ ಆಗುತ್ತೆ ಹೊರಗಡೆ ಓಡಾಡಕ್ಕೆ ತುಂಬಾನೇ. ಮತ್ ಸಮೀರ್ ಬಾಬು ತುಂಬಾ ಚೆನ್ನಾಗಿ ಆ ಅಂದ್ರೆ ಇದ್ರ ಮೇಲ್ ನಿಂತಿದ್ದಾರೆ. ಬಟ್ ಎಲ್ರು ಸಪೋರ್ಟ್ ಕೊಡ್ಬೇಕು. ಬಟ್ ಈಗೆಲ್ಲ ಈ ಸಲ ಅವ್ರ ಮೇಲ್ ಇರುತ್ತೆ. ಬಟ್ ನಾವು ಎಲ್ಲ ಅವ್ರ ಜೊತೆಗಿದ್ರೆ ಅವರು ಸಪೋರ್ಟ್ ಆಗಿರುತ್ತೀವಿ. ಸೊ ಥ್ಯಾಂಕ್ ಯು. ಮತ್ ಇನ್ನೊಂದು ನೀವ್ ಹೇಳಿದ್ರಿ ಸಮೀರ್ ಅಂತ, ಅವ್ರು ಯೂಟ್ಯೂಬರ್, ಅವ್ರಿಗೂ ಕೂಡ ಜೀವ ಬೆದರಿಕೆ ಬಂದಿದೆ ಅಂತ ವಿಚಾರಗಳು ಕೇಳ್ಬರ್ತದೆ. ಈ ವಿಚಾರವಾಗಿ ಯಾರೇ ಮಾತಾಡೋದನ್ನು ಜೀವ ಬೆದರಿಕೆ ಆಗ್ತದ್ರಲ್ವಾ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ನಿಜ ಸಮೀರ್ ಅಣ್ಣನ್ ವಿರುದ್ಧವಾಗಿ ಮಾತಾಡೋರ್ಗೆ ನಾಚಿಕೆ ಆಗ್ಬೇಕು. ಯಾಕಂದ್ರೆ ಅವರು ಇದ್ರ ಪ್ರಕಾರ ಅವರು 13 ವರ್ಷದಿಂದ ನಡೀತಾ ಇರೋ ಕೇಸ್ನ ಯಾರು ಕೂಡ ಹೋಗಿ ಮುಂದೆ ಬಂದು ಮಾತಾಡೋ ಧೈರ್ಯ ಮಾಡಿಲ್ಲ. ಯಾಕೆ? ಬೇರೆಯವ್ರು ಗಂಡ್ಸಲ್ವಾ? ಯಾಕೆ ಇವ್ರೊಬ್ರೇನ ಗಂಡು ಅಂತ ಬಂದ್ ಮುಂದೆ ನಿಂತ್ಕೊಂಡು ಮಾತಾಡ್ತಾ ಇರೋದು? ಅವ್ರು ಯಾವ ಕ್ಯಾಸ್ಟರ್ ಆಗ್ಲಿ ಅದು ಮುಂದೆ ಬರಲ್ಲ. ಒಂದ್ ಹೆಣ್ಮಗುಗ್ ನ್ಯಾಯ ಕೊಡಿಸ್ತಿದಾರ? ಅದು ಮೇನ್ ಮ್ಯಾಟರ್ ಆಗೋದು. ಯಾರು ಈ ಇಡೀ ಭಾರತದಲ್ಲಿ, ಈ ಕರ್ನಾಟಕದಲ್ಲಿ ಯಾರು ಗಂಡಸ್ರೇ ಇಲ್ವಾ? ಹಂಗಾದ್ರೆ ಮುಂದೆ ಬಂದ್ ನಿಂತ್ಕೊಂಡು ಕೇಳೋರು ಅವ್ರೊಬ್ರೇನ ಇದ್ದಿದ್ದಂಗಾದ್ರೆ? ಅವ್ರು ಬಂದಂದ್ಮೇಲೆ ಬಂದ್ರು, ಬೇರೆಯವ್ರು ಬಂದ್ರು ಇಲ್ಲ ಅಂತ ಹೇಳ, ಅವ್ರ ವಿರೋಧನೂ ಬಂದ್ರಲ್ವಾ? ಕ್ಯಾಸ್ಟು ಅದು ಇದು, ನಮ್ನ ಕ್ಯಾಸ್ಟ್ ತಪ್ಸಕ್ ಮಾತಾಡ್ತಿದ್ದಾರೆ ಅಂತ. ಯಾವ ಕ್ಯಾಸ್ಟ್ ತಪ್ಸಕ್ಕೂ ಮಾತಾಡ್ತಿಲ್ಲ. ಇವಾಗ ಒಂದ್ ಹುಡ್ಗಿಗೆ ಅನ್ಯಾಯ ಆಗ್ತಿದೆ ಅಂದ್ರೆ ಯಾರು ಬಂದ್ ಕೇಳಿದ್ರು ಅದು ನಿಜಾನೇ, ಅದು ಸರಿನೇ. ಅವ್ರು ಹಂಗ್ ಮಾಡ್ತಿದ್ದಾರೆ, ಹಿಂಗ್ ಮಾಡ್ತಾ ಇದಾರೆ, ಕ್ಯಾಸ್ಟ್ ವಿರುದ್ಧ ತಂದಿಡ್ತಾ ಇದಾರೆ, ಅದೆಲ್ಲ ಸುಳ್ಳು. ಸುಮ್ನೆ ಮಾತಾಡ್ಬೇಕಾ? ಅವ್ರ ವಿರುದ್ಧ ಮಾತಾಡ್ತಿದ್ದಾರೆ ಅಷ್ಟೇ. ಈಗ ಕೊನೆಯದಾಗಿ ನಮ್ ಸರ್ಕಾರಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀರಾ ನೀವು? ನಮ್ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು ಅಷ್ಟೇ. ಅಷ್ಟೇ ಹೇಳಕ್ ಇಷ್ಟಪಡ್ತಾ ಇರೋದು. ಒಂದ್ ಹುಡುಗಿಗೆ ನೀವ್ ನ್ಯಾಯ ಕೊಡ್ಸಿಲ್ಲ ಅಂತ ಅಂದ್ರೆ ಯಾವ ಸರ್ಕಾರ ಇಟ್ಕೊಂಡು ಏನ್ ಮಾಡ್ಬೇಕು? ಅವ್ರ ಸರ್ಕಾರ ಯಾರು ನಡೆಸಿದಾರ, ಅವ್ರ ಮನೆ ಹೆಣ್ಮಕ್ಳಿಗಾದ್ಮೇಲೆ ಅವ್ರಿಗೆ ಬುದ್ಧಿ ಬರೋದು ಅಲ್ವಾ? ಎಷ್ಟು ಕೇಸ್ಗಳು ಮುಚ್ಚೋಗಿದೆ, ಇಂಥ ಎಷ್ಟು ಕೇಸ್ಗಳಿಗೆ ನ್ಯಾಯ ಸಿಕ್ಕಿಲ್ಲ. ಬಟ್ ಇದೊಂದು ನಂಬಿಕೆ, ಎಲ್ಲೋ ಒಂದ್ ಕಡೆ ಒಂದ್ ನಂಬಿಕೆ, ಈ ಕೇಸ್ಗಳು ಕೂಡ ನ್ಯಾಯ ಸಿಗುತ್ತೆ ಅನ್ನೋ ಒಂದ್ ನಂಬಿಕೆ ಇದೆ. ಯಾವಾಗ ಸರ್ಕಾರ ಇನ್ನೂ ಚೆನ್ನಾಗಿ ಇನಿಷಿಯೇಟಿವ್ ತಗೊಂಡು ಮಾಡುತ್ತೆ, ಅವಾಗ ನ್ಯಾಯ ಸೌಜನ್ಯಕ್ಕೆ ಸಿಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ಒಂದೇ ಸೌಜನ್ಯ ಅಲ್ಲ, ಧರ್ಮಸ್ಥಳದಲ್ಲಿ ಮಾತ್ರ ಅಲ್ಲ, ಎಲ್ಲಾ ಕಡೆನೂ ಇಂಥ ಅತ್ಯಾಚಾರ ನಡೀತಾನೆ ಇದೆ ಅಲ್ವಾ?
ಸೊ ಇದ್ರ ಬಗ್ಗೆ ಸರ್ಕಾರ ಯಾವ ತರ ಕ್ರಮಗಳನ್ನ ತರಬೇಕು ಇದನ್ನೆಲ್ಲ ನಿಲ್ಸಕ್ಕೆ ಅಂತ ನಿಮ್ಗೆ ಅನ್ಸುತ್ತೆ? ಅದಕ್ಕೆ ಗೌರ್ಮೆಂಟ್ ನೀಟಾಗಿ ಇನಿಷಿಯೇಟಿವ್ ತಗೊಂಡು ಮಾಡ್ಲೇಬೇಕು. ಏನಕಂದ್ರೆ ಇವತ್ತು ಒಂದ್ ಹುಡುಗಿ ಅಲ್ಲ, 4 ಹುಡುಗಿ ಅಲ್ಲ, 10 ಹುಡುಗಿ ಅಲ್ಲ, ಎಷ್ಟೊಂದ್ ಜನ ಹುಡುಗಿ ಈ ತರ ರೇಪ್ ಆಗ್ತಿದೆ, ಮರ್ಡರ್ ಆಗ್ತಿದೆ. ಸೊ ದಟ್ ಎಲ್ರಿಗೂ ನ್ಯಾಯ ಸಿಗ್ಬೇಕು. ಅವಳು ಸೌಜನ್ಯ ಅನ್ನೋ ಒಬ್ರು ಹುಡುಗಿಗಲ್ಲ, ಒಂದ್ ಹುಡುಗಿ ಯಾವತ್ತು. ಈಗ ಸೌಜನ್ಯ ಕೇಸು SIT ಅವರು ಸರ್ಕಾರ SIT ಅವ್ರಿಗೆ ಕೊಟ್ಟಿದಾರಲ್ವಾ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಏನ್ ಹೇಳ್ತಾರೆ ಅಂದ್ರೆ ಮ್ಯಾಮ್, ಒಳಗಡೆನೆ ಕುತ್ಕೊಂಡು ನವರಂಗಿ ಆಟಗಳು ಆಡ್ತಾರೆ ಅಂತಾರಲ್ಲ, ಆ ತರ ಆಯ್ತು ಈ ತರ. ಇವಾಗ ಅಧಿಕಾರ ಏನಾಗ್ಬಿಟ್ಟಿದೆ ಅಂದ್ರೆ ಒಳಗಡೆನೆ ಕುತ್ಕೊಂಡು ನವರಂಗಿ ಆಟಗಳು ಆಡ್ತಾ ಇದಾರೆ. ಎಲ್ಲಾ ಗೊತ್ತಿದ್ರು ಇವ್ರು ಪೊಲೀಸ್ ಅವರು ಸಪೋರ್ಟ್ ಮಾಡ್ತಾ ಇದಾರೆ. ಏನಕ್ಕೆ ಮಾಡ್ತಾ ಇದಾರೆ? ದುಡ್ಡು. ಈ ವಿಚಾರವಾಗಿ ಇವಾಗ SIT ಅವ್ರಿಗೆ ಈ ಕೇಸ್ ಕೊಟ್ಟಿದಾರಲ್ವಾ, ಇವಾಗ್ಲಾದ್ರೂ ನ್ಯಾಯ ಸಿಗುತ್ತೆ ಅನ್ಸುತ್ತಾ ಹೆಣ್ಮಗುಗೆ? ಸಿಗುತ್ತೆ ಮ್ಯಾಮ್, ಯಾವ ಸಿಗುತ್ತೆ. ರೀತಿ ತನಿಖೆ ನಡೆಸ್ಬೋದು ಅವರು? ಇವಾಗ ಹೆಣಗಳು ಸಿಕ್ಕಿದೆ ಅಲ್ವಾ, ಅದ್ರ ಮೇಲೆ ಒಂದೊಂದೇ ಇದು ಇನ್ಫಾರ್ಮೇಶನ್ ಮಾಡ್ಕೊಂಡು ಹೋದ್ರೆ ಪಕ್ಕಾ ಸಿಗುತ್ತೆ. ಈ ಸರ್ಕಾರ ಇದನ್ನ ಇವಾಗ ಏನ್ SIT ಅವ್ರಿಗೆ ಕೊಟ್ಟಿದಾರೋ ಇದನ್ನ ಮುಂಚೆನೆ ಕೊಡ್ಬೋದಿತ್ತು. ಯಾಕೆ ಇಷ್ಟು ವರ್ಷ ತಗೋಬೇಕಾಯ್ತು SIT ಅವ್ರಿಗೆ ಈ ಕೇಸ್ನ ಕೊಡಕ್ಕೆ ಅನ್ಸುತ್ತೆ ನಿಮ್ಗೆ? ಮೇಡಮ್, ಇದ್ರ ಬಗ್ಗೆ ಏನ್ ಹೇಳೋಣ ಅಂದ್ರೆ, ಇವಾಗ ಸಮೀರ್ ಅವರು ಒಂದು ವಿಡಿಯೋ ಹೊರಗಡೆ ಹಾಕಿದ್ರು. ಅದ್ರ ಮುಖಾಂತರನೇ ಇವಾಗ ಗೊತ್ತಾಗಿದೆ ಜನಕ್ಕೆ. ಇವಾಗ ಜನರ ಬೆಂಬಲನೂ ಜಾಸ್ತಿ ಆಗಿದೆ. ಸಿಕ್ಕೇ ಸಿಗುತ್ತೆ ಮ್ಯಾಮ್ ನ್ಯಾಯ, ನನಗೆ ಕನ್ಫರ್ಮೇಶನ್ ಇದೆ. ಸೊ ಇದೊಂದು ಈ ವಿಚಾರವಾಗಿ ಧ್ವನಿ ಎತ್ತವ್ರು ಎಲ್ಲಾರ್ಗೂ ಕೂಡ ಜೀವ ಬೆದರಿಕೆ ಆಗ್ತಾ ಇದಾರೆ. ಸಮೀರ್ ಅವ್ರಿಗೂ ಕೂಡ ಜೀವ ಬೆದರಿಕೆ ಹಾಕಿದಾರಂತೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಹಂಗಂದ್ರೆ ಇವಾಗ ನಮಗೂ ಬೆದರಿಕೆ ಆಗ್ತೀರಾ ಅಂತ ಹೇಳ್ತಿದ್ದೀರಾ? ಹಂಗೆ ಆಗ್ತಾ ಇದಾರೆ ಅಲ್ವಾ, ಧ್ವನಿ ಎತ್ತವ್ರಿಗೆಲ್ಲ ಈ ವಿಚಾರವಾಗಿ ಜೀವ ಬೆದರಿಕೆ ಅನ್ನೋದು ಆಗ್ತಾನೆ ಇದಾರೆ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅನ್ಯಾಯ ಮ್ಯಾಮ್, ಅದು ನ್ಯಾಯ ಇಲ್ಲ, ಇಲ್ಲಿ ಅನ್ಯಾಯ ನಡೀತಿದೆ. ಅನ್ಯಾಯದ ಪರವಾಗಿನೇ ಇವಾಗ ಜನ ನಿಂತಿದ್ದಾರೆ. ನ್ಯಾಯ ಸಿಕ್ಕೇ ಸಿಗುತ್ತೆ ಮ್ಯಾಮ್, ನಂಬಿಕೆ ಇದೆ ನಿಮ್ಗೆ? ನಂಬಿಕೆ ಇದೆ. ಸೊ ಈಗ ಕೊನೆಯದಾಗಿ ಈ ಕೇಸ್ ವಿಚಾರವಾಗಿ ನಮ್ ಸರ್ಕಾರಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಕರ್ಮ ಯಾವತ್ತೂ ಯಾರನ್ನು ಬಿಡಲ್ಲ ಮ್ಯಾಮ್. ಒಂದಲ್ಲ ಒಂದಿನ ಪಾಪದ ಕೊಡ ತುಂಬಿದೆ, ಅದು ಇವಾಗ ತುಳುಕೋ ಸಾಧ್ಯತೆ ಇದೆ. ಅದನ್ನ ಪಟ್ಟಂತ ಹಿಡಿತಾರೆ. ಮತ್ ಇನ್ನೊಂದು, ಎಲ್ಲಾ ಕಡೆನೂ ಸೌಜನ್ಯ ಅಂತಲ್ಲ, ಈಗ ಎಲ್ಲಾ ಹೆಣ್ಮಕ್ಳಿಗೂ ಕೂಡ ಇಂತ ಅತ್ಯಾಚಾರಗಳು ನಡೀತಾನೆ ಇದೆ. ಅದಕ್ಕೆಲ್ಲ ಸರ್ಕಾರ ಯಾವ ತರ ಕ್ರಮಗಳನ್ನ ತರಬೇಕು ಅನ್ಸುತ್ತೆ ನಿಮ್ಗೆ? ಮೇಡಮ್, ನಡು ರೋಡಲ್ಲೇ ಬೀಜ ಹೊಡೆದಾಕ್ಬೇಕು ಮ್ಯಾಮ್. ಹಿಂಗ್ ಹೇಳಕ್ ಇಷ್ಟಪಡ್ತೀನಿ, ನಡು ರೋಡಲ್ಲೇ ಬೀಜ ಹೊಡೆದಾಕ್ಬೇಕು. ಇಲ್ಲ ಅದನ್ನ ಕತ್ತರಿಸಬೇಕು ಮ್ಯಾಮ್. ಯಾಕಂದ್ರೆ ಕಾಮುಕರು ಜಾಸ್ತಿ ಆಗೋರು ಇವಾಗಿನ ಕಾಲದಲ್ಲಿ. ಸೊ ಸರ್, ಈಗ ಸೌಜನ್ಯ ಕೇಸ್ನ ಸರ್ಕಾರ SITಗೆ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನ್ ಸರ್? ಅಂದ್ರೆ ಇಷ್ಟು ವರ್ಷದ ಮೇಲೆ ಕೊಟ್ಟಿದ್ದು ತಪ್ಪೇನೆ. ಅಂದ್ರೆ ಇದ್ರ ಬಗ್ಗೆ ಮುಂಚೆನೆ ಆಕ್ಷನ್ ತಗೊಬೇಕಾಗಿತ್ತು. ಯಾವುದೋ ಪ್ರಭಾವ ಇದರಿಂದ ಇವರು ಎಲ್ಲ ಡಿಲೇ ಮಾಡ್ಕೊಂಡ್ ಬಂದಿದ್ದಾರೆ. SIT ಒಳಗೆ ನ್ಯಾಯ ಸಿಗುತ್ತೆ ಅನ್ನೋದು ತುಂಬಾ ಡೌಟೇ. ಇದೆಲ್ಲ ಯಾಕೆ ಸರ್ಕಾರದ ಅಡಿಯಲ್ಲಿರೋದ್ರಿಂದ ಅವ್ರು ಯಾವ ತರ ಬೇಕಾದ್ರೂ ಬದಲಾವಣೆ ಮಾಡ್ಬೋದು. ಜನಗಳಿಗೆ ಕಣ್ಣೋರ್ಸೋ ಮಟ್ಟ ನಡೆದಿದೆ ಅನ್ನೋ ಕಾಣುತ್ತೆ ಇದ್ರ ಬಗ್ಗೆ. ಸರ್, ಈಗ ಸರ್ಕಾರ SITಗೆ ಈ ಕೇಸ್ನ ಕೊಡಕ್ಕೆ ಯಾಕೆ ಇಷ್ಟೊಂದು ವರ್ಷ ತಗೋಬೇಕಿತ್ತು? ಅದಕ್ಕೆ ಏನಪ್ಪಾ ಅಂದ್ರೆ ಹಿಂದಿನ ಅವ್ರಿಗೆ ಇರೋ ಏನಪ್ಪಾ ಇದ್ರ ಹಿಂದೆ ಪ್ರಭಾವಿಗಳ ಇರೋದ್ರಿಂದ ಪ್ರಭಾವ ಇರೋದ್ರಿಂದನೇ ಇದಕ್ಕೆ ಡಿಲೇ ಮಾಡ್ಕೊಂಡ್ ಬಂದಿದ್ದಾರೆ ಹೊರತು ಇದು ಯಾರ ಸಾಮಾನ್ಯ ಜನರಾಗಿದ್ರೆ ಯಾವತ್ತೂ ಇದ್ರ ಬಗ್ಗೆ ಕ್ರಮ ತಗೊಳ್ತಾ ಇದ್ರು. ಇದು ಪ್ರಭಾವಿಗಳು, ಎಲ್ಲ ಪ್ರಭಾವಿಗಳೇ ಇದ್ದಾರೆ ಅದರೊಳಗೆ. ಸಿಗಾಕೊಂಡ್ರೆ ಎಲ್ಲ ಸಿಗಾಕೊಂತಾರೆ. ಇವಾಗ ಆ ದೇವಸ್ಥಾನ ಆಡಳಿತ ಮಂಡಳಿನೇ ಇದರಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ಇದು ಡಿಲೇ ಮಾಡಿ ಇವಾಗ ಕಣ್ಣೋರ್ಸೋ ಪದ್ಧತಿನ ಮಾಡಿದ್ದಾರೆ. ಇದು ಬೇರೆ CBIಗೋ ಇನ್ಕಾರ ಕೊಟ್ಟು ಮಾಡೋದು ಒಳ್ಳೆ. SITಗಿಂತ CBI ಲೆವೆಲ್ಗೆ ಹೋಗ್ಬೇಕಿದೆ, ಆವಾಗ ನ್ಯಾಯ ಸಿಗ್ಬೋದು ಅಂತ ಕಾಣುತ್ತೆ. ಸೆಂಟ್ರಲಿಂದ ಆಗ್ಬೇಕು ಇವೆಲ್ಲ. ಹಾಗೆ ಸರ್, ಆದ್ರೆ ನಿಮ್ಗೆ ನಂಬಿಕೆ ಇಲ್ವಾ SIT ಟೀಮ್ ಮೇಲೆ ಇವಾಗ ನ್ಯಾಯ ಕೊಡಿಸ್ತಾರೆ ಅಂತ? SIT ಇದು ಕಂಟ್ರೋಲ್ ಬೈ ಸ್ಟೇಟ್ ಗೌರ್ಮೆಂಟ್ ಇರೋದ್ರಿಂದ, ಆಮೇಲೆ ಇದಕ್ಕೆಲ್ಲ ಪ್ರಭಾವಿಗಳು ಅವರೇ ಆಗಿರೋದ್ರಿಂದ ಇದ್ರ ಬಗ್ಗೆ ತುಂಬಾ ಅನುಮಾನನೇ. ಅಷ್ಟು ಸುಲಭವಾಗಿ ಸಿಗುತ್ತೆ ಅನ್ನೋದು ಹೇಳಕ್ಕಾಗಲ್ಲ. ಇದು ಇನ್ನೂ ಕುಲಂಕುಷವಾಗಿ ಆಗ್ಬೇಕಂದ್ರೆ ಸೆಂಟ್ರಲಿಂದ ತನಿಖೆ ಮಾಡಬೇಕು, ಅಥವಾ ಬೇರೆ ಒಂದು ಪ್ರೈವೇಟ್ ಆರ್ಗನೈಸೇಷನ್ ಮಾಡಿದ್ರೆ ಒಳ್ಳೇದು ಅಂತ ಕಾಣುತ್ತೆ. ಯಾವ ತರ ತನಿಖೆ ನಡೆಸ್ಬೇಕು ಅಂತ ಅನ್ಸುತ್ತೆ ಸರ್ ನಿಮ್ಗೆ? ಅಲ್ಲ, ಇವಾಗ ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ಸುಮಾರು ದಾಖಲಾತಿಗಳು ಬಂದಿದೆ. ಸುಮಾರು ಅದ್ರದ್ದು A to Z ಎಲ್ಲ ಬಂದಿದೆ. ಆ ಮಾಹಿತಿಗಳು ಇಟ್ಕೊಂಡೇ ಯಾಕೆ ಅರೆಸ್ಟ್ ಮಾಡಬಾರ್ದು? ಅವರು ಎಲ್ಲ ಕುಲಂಕುಷವಾಗಿದೆ. ಅದರೊಳಗೆ ಎಷ್ಟು ವರ್ಷಗಳಿಂದ ಮಾಡಿದ್ದಾರೆ, ಎಷ್ಟು ಜನ ಮಹಿಳೆಯರನ್ನ ಹತ್ಯೆ ಮಾಡಿದ್ದಾರೆ, ಎಲ್ಲ ದಾಖಲಾತಿ ಅವ್ರು ಕೊಡ್ತಾ ಇರ್ಬೇಕಾ? ಅದನ್ನ ಯಾಕೆ ಇವ್ರು ಕನ್ಸಿಡರ್ ಮಾಡಬಾರ್ದು?
ಮಾಡ್ಬೋದಲ್ಲ. ಅದನ್ನ ಮಾಡಿ ಇವರು ಅದೇ ತನಿಖೆಯನ್ನು ಮುಂದುವರಿಸಿ ಕ್ರಮ ತಗೊಬೋದು. ಅವ್ರು ಯಾರು ತಪ್ಪಿಸರು ತೆಗೆದು ಅದಕ್ಕೋಸ್ಕರ ತುಂಬ ಸ್ಟ್ರೈಕ್ ಮಾಡಿದ್ದಾರೆ. ಅಲ್ಲಿ ಜನನೇ ಮುಗಿಲೆದ್ದಿದ್ದಾರೆ. ಎಲ್ಲರೂ ಹೇಳ್ತಾ ಇದ್ದಾರೆ ಅವರು ಕಣ್ಣೊರೆಸೋ ದೇವರು ಅನ್ನೋ ಮಟ್ಟಕ್ಕೆ ಮಾತಾಡಿದ್ದಾರೆ. ಅದನ್ನ ಕನ್ಸಿಡರ್ ಮಾಡ್ಬೋದಲ್ಲ ಸರ್ಕಾರ, ಮಾಡಿಬಿಟ್ಟು ಮಾಡ್ಬೋದು. SIT ಇದು ಎಷ್ಟು ವರ್ಷಗಳು ತಗೊಂತಾರೋ, ಎಷ್ಟು ದಿನ ತಗೊಂತಾರೋ, ಸುಮ್ಮನೆ ಜನಗಳಿಗೆ ಕಣ್ಣೊರೆಸೋ ತಂತ್ರ ಅನ್ನೋ ಕಾಣುತ್ತಿದೆ. ಈ ತಪ್ಪು ಮಾಡಿರೋರ್ಗೆ ಎಂತ ಶಿಕ್ಷೆ ಆಗ್ಬೇಕು ಅಂತ ಅನ್ಸುತ್ತೆ ನಿಮ್ಗೆ? ಗಲ್ಲು ಶಿಕ್ಷೆನೆ, ಅದ್ರ ಬಗ್ಗೆ ಇನ್ನು ಒಂದೆರಡು ಮಾತಿಲ್ಲ. ಯಾರೇ ಆಗಲಿ, ಹೆಣ್ಮಕ್ಳೇನೆ ಅದಕ್ಕೋಸ್ಕರ ಗಲ್ಲು ಶಿಕ್ಷೆ ಮಾಡಬೇಕು. ಯಾರೇ ಆಗಿರಲಿ, ಇದ್ರ ಹಿನ್ನೆಲೆ ಯಾರೇ ಇರ್ಬೋದು, ದೊಡ್ಡ ಅಧಿಕಾರದಲ್ಲಿ ಇರ್ಬೋದು, ಅವರ ಏನೇ ಇದ್ರು ಕೂಡ ಅವ್ರು ಗಲ್ಲು ಶಿಕ್ಷೆ ಮಾಡಿ ಒಂದು ಸಾಮಾನ್ಯ ಜನರಿಗೆ ಏನು ನ್ಯಾಯ ತಿರುಗಿಸ್ಕೊಡ್ಬೇಕು ಅದನ್ನ ಮಾಡಬೇಕಾಗುತ್ತೆ. ಈಗ 11 ವರ್ಷ ಆಗಿದೆ, ಇನ್ನೂ ಆ ಹೆಣ್ಮಗುಗ್ ನ್ಯಾಯ ಸಿಕ್ಕಿಲ್ಲ. ಸರ್ಕಾರ 11 ವರ್ಷದಿಂದ ಏನ್ ಮಾಡ್ತಾ ಇತ್ತು ಅಂತ ನಿಮ್ಗೆ ಅನ್ಸುತ್ತೆ? ಯಾಕೆ ಈ ಕೇಸ್ನ ಸೀರಿಯಸ್ ಆಗಿ ತಗೊಳ್ಳಿಲ್ಲ? ಅಲ್ಲ, ಇದಕ್ಕೆ ಪ್ರಭಾವಿಗಳ ಕಾರಣ, ಪ್ರಭಾವಿಗಳು ಎಲ್ಲ ಅದರೊಳಗೆ ಅವರೆಲ್ಲ ಪ್ರಭಾವಿಗಳೇ ಇರೋದ್ರಿಂದ ಸರ್ಕಾರ ಎಲ್ಲ ಅದರೊಳಗೆ ಇನ್ವಾಲ್ವ್ಮೆಂಟ್ ಆಗಿರೋದ್ರಿಂದ ಇದನ್ನ ಡಿಲೇ ಮಾಡ್ಕೊಂಬಂದು ಈಗ ಕಣ್ಣಸ್ಸೋ ತಂತ್ರ ಮಾಡಿದೆ. ಇದನ್ನ ಕ್ರಮ ತಗೊಂಡು ನ್ಯಾಯ ಒದಗಿಸ್ಬೇಕು ಅಂತಲ್ಲ, ಬರೀ ಸೌಜನ್ಯ ಅಂತಲ್ಲ, ಅಂತ ನೂರಾರು ಜನಗಳು ಅಲ್ಲಿ ಶವಗಳನ್ನ ಹೇಳ್ತಾ ಇದ್ದಾರೆ. ಅದನ್ನ ಕ್ರಮ ತಗೋಬೇಕು. ಅದೆಲ್ಲ ಸರ್ಕಾರ ಸುಬರ್ದಿಗೆ ತಗೋಬೇಕು, ಸರ್ಕಾರದ ಆಡಳಿತಕ್ಕೆ ತಗೊಬೇಕು. ಅವರ ಆಡಳಿತ ಬಿಟ್ಬಿಟ್ಟು ಸರ್ಕಾರ ನಡೆಸೋ ಥರ ಮಾಡ್ಬೇಕು. ಬೇರೆ ಕಡೆ ಹೆಂಗಿದೆ ಎಲ್ಲ ಸರ್ಕಾರ ನಡೆಸೋದು, ಅದನ್ನ ತಗೊಂಡು ಇನ್ನು ಮುಂದಕ್ಕೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರ್ದು. ಆ ಮಟ್ಟಿಗೆ ಸರ್ಕಾರ ಯೋಚನೆ ಮಾಡಿ ಕಂಟ್ರೋಲ್ ತಗೊಂಡು ಅಲ್ಲಿ ಬರೋ ಆದಾಯಗಳನ್ನು ಕೂಡ ನಾವು ಸರ್ಕಾರದಲ್ಲಿ ಉಪಯೋಗಿಸ್ಕೊಬೋದು. ತುಂಬ ಅದು ಅನುಕೂಲ ಆಗುತ್ತೆ. ಇದನ್ನ ಕ್ರಮ ತಗೊಳ್ಳೇಬೇಕಾಗುತ್ತೆ. ಈಗಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರು ಇದ್ರ ಸೂಕ್ತ ಕ್ರಮ ತಗೊಂಡು ಸರ್ಕಾರದ ಅಡಿಯಲ್ಲಿ ಎಲ್ಲ ಯಾವುದೇ ಧರ್ಮದತ್ತಿಗಳು ಯಾವುದೇ ಇರಲಿ ಎಲ್ಲರೂ ಕಂಟ್ರೋಲ್ ತಗೊಂಡು ನಡೆಸಿದ್ರೆ ರಕ್ಷಣೆನೂ ಇರುತ್ತೆ, ಮುಂದಕ್ಕೆ ಅನುಕೂಲನೂ ಆಗುತ್ತೆ. ಎಲ್ಲ ಸೌಜನ್ಯ ಕೇಸಲ್ಲಿ ಅವ್ರಿಗೂ ಕೂಡ ನ್ಯಾಯ ಸಿಕ್ಕಂಗೆ ಆಗುತ್ತೆ. ಫಸ್ಟು ಇದಕ್ಕೆ ಸರಿಯಾದ ಕ್ರಮ ತಗೊಂಡು ಗಲ್ಲಿಗೆ ಏರಿಸೋದು ಒಳ್ಳೇದೇನೆ. ಕೊನೆಯದಾಗಿ ಕೇಸ್ ವಿಚಾರವಾಗಿ ನಮ್ಮ ಸರ್ಕಾರಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅಲ್ಲ, ಸರ್ಕಾರದ ಇವಾಗ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸರ್ವಧರ್ಮ ಅನ್ನೋ ಮಟ್ಟದಲ್ಲಿದ್ದಾರೆ. ಎಲ್ಲರಿಗೂ ಸಮಾನ ಹಕ್ಕು ಅನ್ನೋ ಒಂದು ಇದಿದೆ. ಆಮೇಲೆ ಡಾಕ್ಟರ್ ಅಂಬೇಡ್ಕರ್ ಬರೆದ ಒಂದು ಸಂವಿಧಾನವನ್ನು ಪ್ರತಿಪಾದಿಸ್ತಾರೆ. ಇದನ್ನ ಅವರು ಗಮನದಲ್ಲಿ ತಗೊಂಡು ಯಾವುದೇ ಒತ್ತಡಕ್ಕೆ ಮಣಿಯದೆ ಕ್ರಮ ತಗೊಂಡು ಸೌಜನ್ಯ ಕೇಸ್ ಇರ್ಬೋದು, ಇನ್ನೂ ನೂರಾರು ಮಹಿಳೆಯರು ಏನೇನಾಗಿದ್ದಾರೆ ಅದು ಸರಿಯಾದ ತನಿಖೆ ನಡೆಸಿ ಈಗ ಆಧಾರಿತ ಏನೇನು ಸಿಕ್ಕಿದೆ ಅದನ್ನು ತಗೊಂಡು ಇವ್ರು ಕ್ರಮ ತಗೊಂಡು ಅವ್ರು ಯಾರೇ ಇರ್ಬೋದು, ಎಂಥ ಪ್ರಭಾವಿಗಳೇ ಇರ್ಬೋದು, ಯಾರೇ ಇರ್ಬೋದು, ಇಷ್ಟು ವರ್ಷ ಅನ್ಯಾಯ ನಡೆದಿರೋದನ್ನ ಅದಕ್ಕೆ ರಕ್ಷಣೆ ಕೊಡಬೇಕಾಗುತ್ತೆ, ಅವ್ರಿಗೆ ಗಲ್ಲಿಗೆ ಶಿಕ್ಷೆ ಕೊಡಬೇಕಾಗುತ್ತೆ. ಇನ್ನು ಮುಂದೆ ಸರ್ಕಾರನೇ ಅದನ್ನು ಸರ್ವವ್ಯಾಪ್ತಿಗೆ ತಗೊಳೋದು ಒಳ್ಳೆಯದು ಅಂತ ಕಾಣುತ್ತೆ.